ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂಥ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂಥ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂಥ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂಥ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು.
ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂತಹ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂತಹ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂತಹ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂತಹ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಲಘು ಹೆಲಿಕಾಪ್ಟರ್ ಘಟಕವನ್ನು ನಾಳೆ ಪ್ರಧಾನಮಂತ್ರಿಯವರು ಏನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುವಂಥದ್ದು. ನಾನಿವತ್ತು ಏನು ಕೋಲಾರ ತಾಲೂಕಿನ ವೇಮಗಲ್ನ ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೋಡೋದಾದ್ರೆ ಇದು ಏನು ಟಾಟಾ ಸಂಸ್ಥೆ ವತಿಯಿಂದ ಮಾಡ್ತಾ ಇರುವಂತಹ ಲಘು ಹೆಲಿಕಾಪ್ಟರ್ ಘಟಕ ಇದು. ಇನ್ನು ಏನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಏನು ಮ್ಯಾಕ್ರಾನ್ ಅವರು ಸಹ ಏನು ವರ್ಚುವಲ್ ಮೂಲಕ ಏನು ಚಾಲನೆ ಕೊಡುವಂಥದ್ದು. ದೃಶ್ಯ ನೋಡಿದ್ರೆ ಇದು ಏನು ಹೆಲಿಕಾಪ್ಟರ್ನ ಲಘು ಘಟಕವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಸಹ ಮಾಡ್ತಾ ಇರುವಂಥದ್ದು. ನಾಳೆ ರಕ್ಷಣಾ ಸಚಿವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ. ಕಳೆದ 8 ತಿಂಗಳಿಂದ ಪ್ರಾರಂಭವಾಗಿರುವಂತಹ ಘಟಕ ಇವತ್ತು ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ನಾಳೆ ಏನು ಲಘು ಹೆಲಿಕಾಪ್ಟರ್ ಘಟಕವನ್ನು ಏನು ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ. ತದನಂತರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಹ ಇಲ್ಲಿ ಭೇಟಿ ನೀಡಿ ಚಾಲನೆ ಕೊಡುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.